ಹೋಟೆಲ್ನಲ್ಲಿ ಹೋದರೆ ದೋಸೆ ಇಲ್ಲ, ಮಸಾಲೆ ದೋಸೆ ಇಲ್ಲ, ಮತ್ತೊಂದಿಲ್ಲ ಇನ್ನೊಂದಿಲ್ಲ, ಹಲವಾರು ತಿಂಡಿಗಳಿಲ್ಲ, ಬರೇ ಪಲಾವು ಇಡ್ಲಿ ಇತ್ಯಾದಿ ಮಾತ್ರ ಸಿಗ್ತದೆ. ಕೆಲವು ಹೋಟೆಲ್ಗಳಲ್ಲಿ ಸಾಯಂಕಾಲ 6 ಗಂಟೆ ಆದರೆ ಆಮೇಲೆ ಯಾವುದೂ ಇಲ್ಲ, ಬಾಗಿಲು ಹಾಕಿಬಿಟ್ಟಿದ್ದಾರೆ. ಕೆಲವು ಹೋಟೆಲ್ಗಳ ಆತಿಥ್ಯವರ ಇಲ್ಲವೇ ಇಲ್ಲ. ಈ ರೀತಿಯ ಬೆಳವಣಿಗೆ, ಗ್ಯಾಸಿನ ಅಭಾವ, ಇನ್ನೊಂದು ಕಡೆಯಿಂದ ಭಾರತದಲ್ಲಿ 40 ದಿವಸಗಳಿಗೆ ಬೇಕಾದಷ್ಟು LPG, CNG, ಪೆಟ್ರೋಲು, ಡೀಸೆಲು ಸ್ಟಾಕ್ ಇದೆ ಅಂತ ಹೇಳಿದ್ರು. ಯುದ್ಧ ಶುರುವಾಗಿ 14 ದಿವಸ ಆಗಬೇಕಾದ್ರೆ 3ನೇ ದಿವಸ ನನಗೆ ನನ್ನ ಮನೆಗೆ ನಾನು LPG ಸಿಲಿಂಡರ್ ತಗೊಂಡಾಗಲೇ 60 ರೂಪಾಯಿ ರೇಟ್ ಜಾಸ್ತಿ ಅಂತ ದರ ಹೆಚ್ಚಿಸಿ ಮನೆಗೆ ಸಪ್ಲೈ ಮಾಡುವಂತ LPG ಸಿಲಿಂಡರ್ಗೆ 60 ರೂಪಾಯಿ ದರ ಹೆಚ್ಚಿಗೆ ಮಾಡಿದ್ದಾರೆ. CNG, LPG ಗ್ಯಾಸ್ಗಳ ಬಂಪ್ಗಳಲ್ಲಿ ಹೋದ್ರೆ LPGಯ ದರ ಒಂದು ಕಡೆ 6 ರೂಪಾಯಿ, ಒಂದು ಕಡೆ 8 ರೂಪಾಯಿ, ಒಂದು ಕಡೆ 10 ರೂಪಾಯಿ, ಈ ರೀತಿ ಸರ್ಕಾರವೇ ಸರಬರಾಜು ಮಾಡುವ ಬೇರೆ ಬೇರೆ ಕಂಪನಿಗಳ ಅಧೀನದಲ್ಲಿ ಒಂದೇ ದರದಲ್ಲಿ ಮಾರಾಟ ಮಾಡಬೇಕಾದಂತ LPGಯ ದರ ವಿವಿಧ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿ ಕೊಡ್ತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ LPGಗೆ CNGಗೆ ಕೊರತೆ ಇಲ್ಲ ಅಂತ ಹೇಳುವಂತ ವಿಚಾರವನ್ನ ಹೇಳ್ತಾ ಇರುವ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಯಾಕೆ ಬರುವುದಿಲ್ಲ? ಒಂದು ಕಡೆಯಿಂದ ಮಂಗಳೂರು ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಇರಬೇಕಾದ ಆಟೋ ರಿಕ್ಷಾಗಳ ಸಂಖ್ಯೆಗಿಂತ 2 ಪಟ್ಟು ಬ್ಯಾಟರಿ ರಿಕ್ಷಾಗಳು ಬಂದಾದ ಹೊತ್ತಿನಿಂದ ಇವತ್ತು ಇಲ್ಲಿ ರಿಕ್ಷಾಗಳು ಸಂಚರಿಸ್ತಾ ಇವೆ. ಇನ್ನೊಂದು ಕಡೆಯಿಂದ ಕಳೆದ ಆಗಸ್ಟ್ ತಿಂಗಳಲ್ಲಿ ಸಾರಿಗೆ ಪ್ರಾಧಿಕಾರದ ಸಭೆ ಕರೆದು ಜಿಲ್ಲಾಧಿಕಾರಿಯವರು ಎಲ್ಲರೂ ಕೂಡ ಹಲವಾರು ಷರತ್ತುಗಳನ್ನ ವಿಧಿಸಿ ಆ ಷರತ್ತುಗಳಂತೆ ಇದ್ದವರು ಮಾತ್ರ ಮಂಗಳೂರು ನಗರದಲ್ಲಿ, ಇತರರು ಗ್ರಾಮಾಂತರ ಪ್ರದೇಶದಲ್ಲಿ ವಲಯ 1 ಮತ್ತು ವಲಯ 2ರ ಏನು ಚಿಹ್ನೆ ಇದೆಯಾ ಅದನ್ನ ಸಾರಿಗೆ ಇಲಾಖೆಯಿಂದ ಹಾಕಿಸಿಕೊಂಡು ಆ ಪ್ರಕಾರ ನಡೆಸಬೇಕು ಅಂತ ಆದೇಶ ಮಾಡಿ ಆಗಸ್ಟ್ ತಿಂಗಳಲ್ಲಿ ಆದೇಶ ಆಗಿದೆ, ಮೀಟಿಂಗ್ ಆಗಿದೆ. ಮುಂದಿನ 10-15 ದಿವಸಗಳಲ್ಲಿ ಆದೇಶ ಆಗಿದೆ. ಈ ಆದೇಶ ಆಗಿ ಈಗ 3 ತಿಂಗಳು ಕಳೆದರೂ ಕೂಡ ಆದೇಶವನ್ನು ಜಾರಿ ಮಾಡುವ ಯೋಗ್ಯತೆ ಇವತ್ತಿನ ಇಲ್ಲಿಯ ಜಿಲ್ಲಾಡಳಿತಕ್ಕೆ ಇಲ್ಲ, ಸಾರಿಗೆ ಪ್ರಾಧಿಕಾರಕ್ಕೆ ಇಲ್ಲ. ಆದ್ರಿಂದ ಆಟೋ ರಿಕ್ಷಾ ಚಾಲಕರ ಬದುಕನ್ನು ಮೂರಾಬಟ್ಟೆ ಮಾಡಿ ಒಂದು ಮಾತ್ರ ಸಮಾಧಾನಕರ ಸಂಗತಿ ಏನು ಅಂತ ಹೇಳಿದ್ರೆ, ಪೊಲೀಸರು ದಬ್ಬಾಳಿಕೆ ಮಾಡುವುದಿಲ್ಲ ರಿಕ್ಷಾದವರ ಮೇಲೆ. ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ದಬ್ಬಾಳಿಕೆ ರಿಕ್ಷಾದವರ ಮೇಲೆ ಇಲ್ಲ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ಸಂಗತಿ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ.